ಜನರಲಿ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ, ಚಿಕನ್ ಮಟನ್ ತಿನ್ನೋದ್ರಿಂದ ನಾವು ಓವರ್ ವೇಟ್ ಆಗ್ತೀವಿ, ಫ್ಯಾಟ್ ಆಗ್ತೀವಿ ಅಂತ. ಇದು ಕಂಪ್ಲೀಟ್ಲಿ ರಾಂಗ್. ಯಾಕೆ ಅಂತ ಹೇಳ್ತೀನಿ. ನಮ್ಮ ತಾತ ಮುತ್ತಾತ ಗಟ್ಮುಟ್ಟಾಗಿದ್ರು, ಆರೋಗ್ಯವಾಗಿದ್ರು. ಯಾಕೆ ಅಂತ ಅಂದರೆ ಪ್ರತಿದಿನ ಸೊಪ್ಪು, ಕಾಳುಗಳು, ಮುದ್ದೆ ಇದನ್ನೆಲ್ಲ ಸೇವಿಸ್ತಾ ಇದ್ರು. ಪ್ಲಸ್ ಫಿಸಿಕಲಿ ಆಕ್ಟಿವ್ ಆಗಿದ್ರು. ಅವ್ರಿಗಿಂತ ಸ್ಟ್ರಾಂಗ್ ಆಗಿದ್ದವರು ಅಂತ ಅಂದರೆ ಆದಿಮಾನವರು, ಅಂದರೆ ಕಾಡು ಮನುಷ್ಯರು. ಅವ್ರಿಗೆಲ್ಲ ಅಕ್ಕಿ ರಾಗಿ ಎಲ್ಲ ಇವಾಗ ಬಿತ್ತನೆ ಮಾಡಿದ ತಕ್ಷಣ ನಾಳೆ ಬರ್ತಾ ಇರಲಿಲ್ಲ. ಸೊ ಪ್ರತಿದಿನ ಬೇಟೆ ಆಡ್ತಾ ಇದ್ರು, ಮಾಂಸನೇ ತಿಂತಾ ಇದ್ರು. ಆ ಮಾಂಸನೇ ಅವ್ರಿಗೆ ಫಿಸಿಕಲಿ ಓಡೋಕ್ಕಾಗಲಿ, ಸ್ಟ್ರೆಂತ್ ಆಗಲಿ, ಈಟಿನ ಎಸೆಯೋಕ್ಕಾಗಲಿ, ಆ ಪ್ರಾಣಿನ ಬೇಟೆ ಆಡೋಕ್ಕಾಗಲಿ ಕೊಡ್ತಾ ಇದ್ದಿದ್ದು. ಅವ್ರು ಓವರ್ ವೇಟ್ ಆಗಿರಲಿಲ್ಲ ಅಲ್ವಾ, ಪ್ರತಿದಿನ ತಿಂದ್ರು. ಹಾಗೆ ನೀವು ಸಹ ಓವರ್ ವೇಟ್ ಆಗಲ್ಲ. ಒನ್ ಆಫ್ ದ ಹೆಲ್ತಿಯೆಸ್ಟ್ ಫುಡ್ಡು ಚಿಕನ್ನು, ಮಟನ್ನು. ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ಪ್ರತಿದಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಅದು ಎಕ್ಸ್ಪೆನ್ಸಿವ್ ಅಂದರೆ ಮೊಟ್ಟೆ ಕೂಡ ಇನ್ಕ್ಲೂಡ್ ಮಾಡ್ಬೋದು ಪ್ರತಿದಿನದ ಡಯಟಲ್ಲಿ. ಈವನ್ ನೀವು ವರ್ಕೌಟ್ ಮಾಡ್ತಾ ಇಲ್ಲ ಅಂತ ಅಂದರೂ ಇದು ಫಿಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಪ್ರೋಟೀನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸರ್ಟೆನ್ ಕ್ಯಾಲರೀಸ್ ಬರ್ನ್ ಆಗುತ್ತೆ.